ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರು ಬಡವರಾಗಿರ್ತಾರೆ, ಯಾರು ಶ್ರೀಮಂತರೇನಲ್ಲ. ಇಲ್ಲಿ ಕೂಲಿ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಅಂದರೆ ಅವರ ಹಾಸ್ಪಿಟ್ಲು ಅದು ಇದು ತೋರಿಸ್ಕೊಳ್ಳಿ ಹೆಂಗೆ ಸರ್. ಆದ್ದರಿಂದ ಇವತ್ತು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಿ ಡಿ ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಏನು ಗನ್ನೇರಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಲುವೆಯನ್ನು ಏನೇನು ಇದಿದೆ ಗಲೀಜು ಎಲ್ಲ ಕ್ಲೀನ್ ಮಾಡಿ ಮತ್ತು ಹೊಸ ಕಾಮಗಾರಿಯನ್ನು ಮಾಡ್ತೀನಿ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಯುವ ಸಾಹೇಬರು ಹೇಳಿದ್ದಾರೆ ಮತ್ತು ಗ್ರಾಮಸ್ಥರಿಗೂ ಅದೇ ಒಂದು ಆಶ್ವಾಸನೆ ನೀಡಿದ್ದಾರೆ. ಮತ್ತು ಮುಖ್ಯವಾಗಿ ಇನ್ನೊಂದೇನೆಂದರೆ ಗನ್ನೇರಹಳ್ಳಿ ಗ್ರಾಮದಲ್ಲಿ ಒಂದು 120-200 ಮನೆಗಳು ಇರ್ಬೋದು, ಆದರೆ ಸರ್ಕಾರದಿಂದ ಈ ಸೊತ್ತು ಅನ್ನೋದನ್ನು ಸರ್ಕಾರ ಬಿಡುಗಡೆ ಮಾಡ್ತದೆ. ಬಿಡುಗಡೆ ಮಾಡಿದಾಗ ಯಾರು ಗ್ರಾಮಸ್ಥರಿರ್ತಾರೋ ಮಾಡ್ಕೊಂಡಿರೋರು ಮಾಡಿಲ್ಲ. 5 ವರ್ಷ ಮುಗ್ದೇ ಹೋಯ್ತಾ, ನಂಬರ್ಗಳು ಫ್ರೀಡ್ ಮುಗ್ದೋಯ್ತು ಅಂತ ಹೇಳ್ತಾ ಇದೀನಲ್ಲ, ಅವಧಿನೇ ಮುಗ್ದೋಯ್ತು ಸರ್. 26ನೇ ತಾರೀಕು ಮುಗೀತು. ಇವತ್ತು ಈ ತಿಂಗಳಲ್ಲಿ 26ನೇ ತಾರೀಕು 2020 ಡಿಸೆಂಬರ್ 26 ಎಲೆಕ್ಷನ್ ನಡೆದಿದ್ದು. ಈ ತಿಂಗಳು 26 ಬಂದರೆ 5 ವರ್ಷ ಮುಗ್ದೋಯ್ತು ಸರ್. ಯಾವುದೇ ಡೆವಲಪ್ಮೆಂಟ್ ಇಲ್ಲ ಸರ್. ಇಲ್ಲಿ ಸದಸ್ಯರ ಕೊಡುಗೆ 0, ಎಲ್ಲ ಟೋಟಲ್ ಗನ್ನೇರಹಳ್ಳಿ ಶೂನ್ಯ ಸರ್. ಬಂಧುಗಳೇ, ನನ್ನ ಹೆಸರು ಎಂ ಲಕ್ಷ್ಮಿ ಅಂತ, ದಸಂಸ ಅಂಬೇಡ್ಕರ್ ಆದ KGF ತಾಲೂಕು ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗನ್ನೇರಹಳ್ಳಿ ಕಾಲೋನಿಯಲ್ಲಿ 5 ವರ್ಷ ಅವಧಿ ಮುಗ್ದೇ ಹೋಯಿತು. ಇದುವರೆಗೂ ಯಾವುದೇ ಕಾಮಗಾರಿಕೆ ಆಗಲಿ, ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಈ ಊರಲ್ಲಿ. ಒಂದೇ ಒಂದು ಕೆಲಸ ಮಾಡಿಲ್ಲ. ಇವಾಗ ಪಿ ಡಿ ಅವರು ಇಒ ಸಾಹೇಬ್ರ ಮುಂದ್ಗಡೆ ಏನು ಸರ್ 5 ವರ್ಷದಿಂದ ನಮ್ಮೂರಿಗೆ ಬಂದಿರೋ ದುಡ್ಡೇನಾಯಿತು, 5 ವರ್ಷದಿಂದ ಮೀಸಲಿಟ್ಟಿರುವ ಏನೋ ಸಬ್ಸಿಡಿ ಹಣ ಏನಾಯಿತು ಅಂತ ಕೇಳಿದ್ದಕ್ಕೆ ನಾವು ಕೆಲಸಗಳು ಮಾಡಿದ್ದೀವಿ ಅಂತ ಉಡಾಪಿ ಹತ್ರ ಸುಳ್ಳು ಮಾತನ್ನು ಹೇಳಿದ್ರು. ಇವಾಗ ಎಲ್ಲ ಕೆಲಸ ಮಾಡಿದಾರೋ ನಮ್ಮ ಕಾಲೋನಿಗೆ ಗ್ರಾಮಸ್ಥರಿಗೆ ಎಲ್ರಿಗೂ ಗೊತ್ತಿದೆ. ಯಾವುದೇ ಒಂದು ಇದುವರೆಗೂ ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ, ಕಾಣಿಸಿಲ್ಲ. ಅದಕ್ಕೆ ಇವತ್ತು ನಾವೇ 1 ತಿಂಗಳಿದ್ದ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಹೋಗಿ ಇಒ ಸಾಹೇಬ್ರ ಹತ್ರ ಸುತ್ತಾಡಿ ಅವ್ರು ಇವತ್ತು ಡೇಟ್ ಕೊಟ್ಟರು. ಇವತ್ತು ಖಂಡಿತ ನಿಮ್ಮ ಊರಿಗೆ ನಾನೇ ಬಂದು ಖುದ್ದು ವಿಸಿಟ್ ಮಾಡಿ ನಾನು ವಿಸಿಟ್ ಮಾಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಖುದ್ದು ಪರಿಶೀಲನೆ ಮಾಡಿಬಿಟ್ಟು ಪಂಚಾಯತ್ ಮೂಲಕ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಒ ಸಾಹೇಬ್ರು ಬಂದಿದ್ದಾರೆ. ತಾವು ಕೇಳಿ ಇವಾಗ ನೀವು ಖುದ್ದಾಗಿ ನೋಡಿ ಯಾವ ಥರ ಪರಿಸ್ಥಿತಿ ಇದೆ. ವಾಟರ್ ಪ್ಲಾಂಟ್ ಏನಿದೆ ಅದ್ರ ಪ್ರಕಾರ ನಾವು ಸ್ಪಂದಿಸಿ ಈಗ ಮೊದಲು ಮಾಡಿರೋದು ಸ್ವಲ್ಪ ತಪ್ಪು ಮಾಡಿದ್ದಾರೆ. ಅದು ಮೋರಿ ಸರಿಯಾಗಿ ಹಾಕಿಲ್ಲ, ನೀರು ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಪೈಪ್ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿಸಿ ಎಲ್ಲ ತೆಗೆಸ್ಬಿಡ್ತೀವಿ. ಈಗ ಆಲ್ರೆಡಿ ಕಟ್ ಮಾಡಿಸಿದ್ವಿ, ಎಲ್ಲ ತೆಗೆಸಿ ಹೊಸ ಒಂದು ಪೈಪ್ ತಂದು ಹಾಕಿ ಇದನ್ನು ಮತ್ತು ಚರಂಡಿ ಕೂಡ ಅಲ್ಲಿವರೆಗೂ ಮಾಡೋಕ್ಕೆ ನಾನು ಹೇಳಿದ್ದೀನಿ. ನಾಳೆಯಿಂದ ಕೆಲಸ ಬಿಡ್ತಾರೆ, ಕ್ಲೀನಿಂಗು ನಾಳೆ ಮಾಡ್ತಾರೆ. ಮತ್ತು ಹೊಸ ಕಾಮಗಾರಿನೂ ಕೂಡ ನಾಳೆಯಿಂದ ಸ್ಟಾರ್ಟ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಹೇಳಿದ್ದೀನಿ ಸೌದೆ ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಅದೆಲ್ಲ ಮಾಡಿದ್ದಾರೆ. ಅದು ಸ್ವಲ್ಪ ಹೇಳಿ ಸ್ವಲ್ಪ ಅದೆಲ್ಲ ಎದ್ಬಿಟ್ರೆ ಅದೆಲ್ಲ ಈ ಸಲ ಕ್ಲೀನಾಗಿ ಸ್ವಚ್ಛತೆ ಕಾರ್ಯ ಈಗ ಪ್ರಾರಂಭ ಮಾಡ್ತೀವಿ. ಯಾವುದೇ ಒಂದು ಇದುವರೆಗೂ ಯಾವುದೋ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ, ಕಾಣಿಸಿಲ್ಲ. ಅದಕ್ಕೆ ಇವತ್ತು ನಾವೇ 1 ತಿಂಗಳಿದ್ದ ಕಾರ್ಯನಿರ್ವಹಣಾಧಿಕಾರಿಗಳ ಹತ್ರ ಹೋಗಿ ಇಒ ಸಾಹೇಬ್ರ ಹತ್ರ ಸುತ್ತಾಡಿ ಅವ್ರು ಇವತ್ತು ಡೇಟ್ ಕೊಟ್ಟರು. ಇವತ್ತು ಖಂಡಿತ ನಿಮ್ಮ ಊರಿಗೆ ನಾನೇ ಬಂದು ಖುದ್ದು ವಿಸಿಟ್ ಮಾಡಿ ನಾನು ವಿಸಿಟ್ ಮಾಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಖುದ್ದು ಪರಿಶೀಲನೆ ಮಾಡಿಬಿಟ್ಟು ಪಂಚಾಯತ್ ಮೂಲಕ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಒ ಸಾಹೇಬ್ರು ಬಂದಿದ್ದಾರೆ. ತಾವು ಕೇಳಿ ಇವಾಗ ನೀವು ಖುದ್ದಾಗಿ ನೋಡಿ ಯಾವ ಥರ ಪರಿಸ್ಥಿತಿ ಇದೆ. ವಾಟರ್ ಪ್ಲ್ಯಾಂಟು ಘಟಕ ಇದೆ, ಮೇಡಮ್ ಅವ್ರು ಬರ್ತಾರಂತೆ. ಮೇಡಮ್ ಅವ್ರನ್ನೇ ನಮ್ಮ ಸಂಘದವರೆಲ್ಲ ಬಂದು ಆ ಅಮ್ಮ ಬರ್ತದಂತೆ ನಮ್ಮ ಮನೇಲಿ ಹೇಳಿದ್ರು. ನಾವು ಬಂದಿಲ್ಲಿ ಆ ಅಮ್ಮನ ಕಾಲೋನಿಯಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಟೋಟಲ್ ನಮ್ಮ ಸಂಘ ಎಲ್ಲ ಬಂದು ಅವತ್ತು ಕಾಯ್ಕೊಂಡಿರ್ತೀವಿ. ಆ ಬರೋ ದಿನ ಆ ಎಮ್ ಎಲ್ ಎಗೂ ಕಾಲೋನಿ ನೋಡೋಕ್ಕೆ ತೋರ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇಒ ಸಾಹೇಬ್ರು ಬಂದಿದ್ದಾರೆ. ತಾವು ಒಂದು ಮಾತು ಕೇಳಿ ಯಾವಾಗ ಏನು ಮಾಡ್ತಾರೆ ಅಂತ. ಬಂಧುಗಳೇ, ನನ್ನ ಹೆಸರು ಎಂ ಲಕ್ಷ್ಮಿ ಅಂತ, ದಸಂಸ ಅಂಬೇಡ್ಕರ್ ಆದ KGF ತಾಲೂಕು ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗನ್ನೇರಹಳ್ಳಿ ಕಾಲೋನಿಯಲ್ಲಿ 5 ವರ್ಷ ಅವಧಿ ಮುಗ್ದೇ ಹೋಯಿತು. ಇದುವರೆಗೂ ಯಾವುದೇ ಕಾಮಗಾರಿಕೆ ಆಗಲಿ, ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಈ ಊರಲ್ಲಿ. ಒಂದೇ ಒಂದು ಕೆಲಸ ಮಾಡಿಲ್ಲ. ಇವಾಗ
ಪಿ ಡಿ ಅವರು ಇ ಒ ಸಾಹೇಬ್ರ ಮುಂದ್ಗಡೆ ಏನು ಸರ್ 5 ವರ್ಷದಿಂದ ನಮ್ಮೂರಿಗೆ ಬಂದಿರೋ ದುಡ್ಡೇನಾಯಿತು, 5 ವರ್ಷದಿಂದ ಮೀಸಲಿಟ್ಟಿರುವ ಏನೋ ಸಬ್ಸಿಡಿ ಹಣ ಏನಾಯಿತು ಅಂತ ಕೇಳಿದ್ದಕ್ಕೆ ನಾವು ಕೆಲಸಗಳು ಮಾಡಿದ್ದೀವಿ ಅಂತ ಉಡಾಪೆ ಉತ್ತರಣ ಸುಳ್ಳು ಮಾತನ್ನು ಹೇಳಿದ್ರು. ಇವಾಗ ಎಲ್ಲೇ ಕೆಲಸ ಮಾಡಿದಾರೋ ನಮ್ಮ ಕಾಲನಿಗೆ ಗ್ರಾಮಸ್ಥರಿಗೆ ಎಲ್ರಿಗೂ ಗೊತ್ತು, ಎಲ್ಲಿ ಕೆಲಸ ಮಾಡಿಲ್ಲ. ಮತ್ತು ನಮ್ಮ ಗ್ರಾಮಸ್ಥರು ಇ ಒ ಸಾಹೇಬ್ರನ್ನ ಏನದು ಈಸತ್ತು ಪ್ರಸ್ತಾವನೆ ಮಾಡಿದ್ದಾರೆ. ಮನೆಗಳಿಗೆ ಈಸತ್ತು ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಈ ಊರು ಹುಟ್ಟಿದಾಗಲಿಂದನೂ ಕೆಲವರಿಗೆ ಸುಮಾರು ಮನೆಗಳಿಗೆ ಇಲ್ಲ, ಹಾಗೆ ಇದ್ದೀವಿ ಸರ್ ನಾವೆಲ್ಲ. ಅದನ್ನು ನಮ್ಮ ಸಂಘಟನೆಯಿಂದ ಒಂದು ಲೆಟ್ರ್, ನಾಳೆನೇ ಒಂದು ಲೆಟ್ರೇಡಲ್ಲಿ ನಮ್ಮ ಸಂಘದ ಲೆಟರ್ ಪೇಡಲ್ಲಿ ಒಂದು ಈ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನೊಂದು ಅರ್ಜಿಯನ್ನು ಕೊಡ್ತೀನಿ ನಾಳೆ. ಏನು ಅವರೇ ಬೇಕಾದರೆ ಪಿ ಡಿ ಅವ್ರು ಬಂದು ಎಲ್ಲ ಮನೆಗಳು ಯಾವುದಿದೆಯೋ ಇಲ್ಲದೇ ಇರೋದಕ್ಕೆ ಅವ್ರ ಹತ್ರ ಇರೋ ದಾಖಲಾತಿಯನ್ನು ತಗೊಂಡು ಇದೇನೇನೋ ಇಲ್ಲಿ ಯಾವುದು ಕಾಂಪ್ಲಿಕೇಟ್ ಏನಿಲ್ಲ, ಅವ್ರವ್ರ ಮನೆ ಹತ್ರ ಅವರಿದೆ, ಯಾವುದೋ ಗಲಾಟೆಗಳಿಲ್ಲ, ಅವ್ರಿಗೆ ಬಂದು ಅವ್ರು ಮಾಡಬೇಕು. ಒಂದು ವೇಳೆ ಅವ್ರಿಗೆ ಏನೋ ಮಾಡಿಲ್ಲ ಬೇರೆ ಅಂತ ಹೇಳಿದ್ರೆ ನಾವು ಧರ್ನಾ ಮಾಡ್ತೇವೆ ಅದ್ರ ವಿರುದ್ಧ ಕೂಡ. ಒಂದು ಕಾಲೋನಿಗಳಲ್ಲಿ ತುಂಬ ಹದಗೆಟ್ಟೋಗಿದೆ, ಈಗಲೇ ಹೇಳಿದ್ದೀನಿ ನಾನು. ದಯವಿಟ್ಟು ಮೀಡಿಯಾದಲ್ಲಿ, ಪೇಪರಲ್ಲೂ ಬರಬೇಕು, ಮೀಡಿಯಾದಲ್ಲಿ ಬರಬೇಕು ಸರ್. ನಾವು ಎಮ್ ಎಲ್ ಎ ಅವ್ರಿಗೂ ಇಲ್ಲಿ ಅವತ್ತು ಹೇಳಿದ್ದೀನಿ, ಇಲ್ಲಿ ಬರ್ತಾರಂತೆ, ನೆಕ್ಸ್ಟ್ ವೀಕಲ್ಲಿ ಏನೋ ಬರ್ತಾರಂತೆ ಇಲ್ಲಿ ನಮ್ಮೂರಿಗೆ. ಆವತ್ತು ಎಮ್ಮನ್ನ ಇದರಲ್ಲಿ ಏನೇನು ಪ್ರಾಬ್ಲಮ್ಮು, ಸೈಡ್ಗಳದು, ರೋಡ್ಗಳದು, ಚರಂಡಿಗಳದು ಎಲ್ಲ ನಾವು ಪ್ರಸ್ತಾವನೆ ಮಾಡ್ತೀವಿ. ದಯವಿಟ್ಟು ಪಿ ಡಿ ಅವರು ಏನು 5 ವರ್ಷದಿಂದ ಕೆಲಸ ಮಾಡಿದೆಯಾ ಮಂಜುನಾಥ್ ಸರ್, ನೀವು ದಯವಿಟ್ಟು ತೋರಿಸ್ಬೇಕು. ನಾವು 5 ವರ್ಷ ಅವಧಿ ಆಗಿದೆ ಕಾಲೋನಿಯಲ್ಲಿ, ಇದುವರೆಗೂ ಒಂದೇ ಒಂದು ಕೆಲಸ ಇಲ್ಲ, ಒಂದು ಕಾಮಗಾರಿಕೆ ಮಾಡಿಲ್ಲ. ಸದಸ್ಯರ ಅವಧಿನೇ ಮುಗಿದೋಯ್ತು, 5 ವರ್ಷ ಆಗೋಯ್ತು. ಈ ತಿಂಗಳು ಡಿಸೆಂಬರ್ 21ನೇ ತಾರೀಕು 5 ವರ್ಷ ಕಂಪ್ಲೀಟ್ ಆಯ್ತು. ನಂಬರ್ಗಳದು 21ನೇ ತಾರೀಕು ಆಯಿತು. ಫೆಬ್ರವರಿ 8ನೇ ತಾರೀಕು 19ನೇ ತಾರೀಕು ಡಿಸಾಲ್ವ್ ಆಗ್ತಾರೆ ಫೆಬ್ರವರಿಯಲ್ಲಿ. ಇದುವರೆಗೂ ಗೆನ್ನೇರಳ್ಳಿಯಲ್ಲಿ ಪಂಚಾಯತಿಯಿಂದ ಯಾವುದೇ ಒಂದೂ ಅವರು ಪಿ ಡಿ ಅವರು ಮಾಡಿಲ್ಲ. ಕೇಳಿದ್ದಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅದೇನು ತೋರಿಸ್ತಾರೋ ನೋಡೋಣ. ಅದರಿಂದ ದಯವಿಟ್ಟು ಈ ನಾಳೆನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ಏನಾದರೂ ಮಾಡಿಲ್ಲ ಅಂದರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತ್ ಬಂದರೆ ನಮ್ಮ ಸಂಘದ ವತಿಯಿಂದ ಧರಣಿ ಮಾಡಿದ್ದು ಅಂತ ಹೇಳ್ತಾ ನಾನು ಮಾತು ಮುಗಿತೀನಿ. ಜೈ ಭೀಮ್, ಜೈ ಭಾರತ. ಏನು ಇವತ್ತು ಬೇತ್ಮಂಗ್ಲ ಹೋಬಳಿ KGF ತಾಲೂಕು ಗನ್ನೇರಿಯಲ್ಲಿನ ಗ್ರಾಮದಲ್ಲಿದ್ದೀವಿ. ನನ್ನ ಹೆಸರು ME ಕೃಷ್ಣಮೂರ್ತಿ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ಮೊನ್ನೆ ಒಂದು 4-5 ದಿವಸಕ್ಕೂ ಮುಂಚೆ ನಮ್ಮ ಸಂಘಟನೆ ಅಧ್ಯಕ್ಷರಾದ ಶ್ರೀನಾಥ್ ಮಾಸಿಕರು ಬಂದು ಈ ಊರಿನ ಎಲ್ಲ ಏನು ಸಮಸ್ಯೆಗಳಿದ್ದಾವೆ ಅಂತ ಆಲಿಸ್ಕೊಂಡು ಬಂದಾಗ ನಮಗೆಲ್ಲ ತಿಳಿಸಿ ನಾವೆಲ್ಲ ಮಾತಾಡಿ ಒಂದಿನ ಮಾತಾಡಬೇಕಂತೇಳಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅರ್ಜಿಯನ್ನು ಲಕ್ಷ್ಮಯ್ಯ, ಈ ಗ್ರಾಮದ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ಲಕ್ಷ್ಮಯ್ಯ ಮತ್ತು ನಾನು ಹೋಗಿ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಸರ್. ಸಲ್ಲಿಸಿದಾಗ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ಹೇಳ್ತಾರೆ, ನಾನು ನಿಮಗೆ ಒಂದು ಡೇಟನ್ನು ನಿಗದಿಪಡಿಸ್ತೀನಿ, ಆ ಡೇಟ್ಗೆ ನೀವೆಲ್ಲ ಬಂದು ಗ್ರಾಮಸ್ಥರಲ್ಲಿದ್ದರೆ ಅದು ಏನಾಗಿದೆಲ್ಲ ಅನಾಹುತಗಳು, ಏನು ಅದು ಗಲೀಜಿದೆ ಅದೆಲ್ಲ ಕ್ಲೀನ್ ಮಾಡಿಸೋಂಥ ಜವಾಬ್ದಾರಿ ನಂದು ಅಂತೇಳಿ ಇವತ್ತು ನಮಗೆ 11 ಮತ್ತು 12 ಗಂಟೆಗೆ ಬರ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದರು. ಮತ್ತು ನಾವೆಲ್ಲ ಬಂದಾಗ, ನಾವು ಬಂದು ಬೇತ್ಮಂಗಲಲ್ಲಿದ್ದಾಗ ನಮ್ಮ ಮೀಡಿಯಾ ಮಿತ್ರರಿಗೆಲ್ಲ ಹರಿಚಿನ್ನವ ಸಾಹೇಬರು ನಮ್ಮ ಹತ್ರ ಎಲ್ರಿಗೂ ಈ ವಿಷಯವನ್ನು ಮುಟ್ಟಿಸಿ ಇಲ್ಲಿ ಬಂದ್ವಿ. ಇವತ್ತು ಏನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 5 ವರ್ಷದಿಂದ ಇಲ್ಲಿ ಏನು ಕೆಲಸ ಮಾಡಿಲ್ಲ ಅಂತೆಲ್ಲ ಗ್ರಾಮದ ಆರೋಪ ಇದೆ. ಇಂಥ ಅಧಿಕಾರಿಗಳು PDOಗೆ ಲಾಯಕ್ಕಿಲ್ಲ. ಯಾಕಂತೇಳಿದ್ರೆ ಇವರು ಈ ಊರಲ್ಲೆಲ್ಲ ಬೇರೆ ಊರುಗಳಲ್ಲಾಗಲಿ ಎಲ್ಲೇ ಗಲೀಜಿದ್ರೂ ಕ್ಲೀನ್ ಮಾಡೋಕ್ಕೆ ಅವ್ರು ಬರಲ್ಲ. ಮತ್ತು ಅವ್ರ ಮನೆ ಮುಂದೆ ಗಲೀಜಿದ್ರೆ ಇಟ್ಕೊಳ್ತಾರಾ? ಅವ್ರ ಮಕ್ಕಳಿಗೆ ಏನಾದರೂ ಅನಾಹುತಗಳಾಗ್ತಾರೆ, ಅವ್ರು ಸುಮ್ಮನೆ ಹೋಗ್ತಾರಾ? ಅವ್ರು ಹಾಸ್ಪಿಟ್ಲ್ಗೆ ಹೋಗಲ್ವಾ? ಅವ್ರು ಜ್ವರ ಬರಲ್ವಾ? ಡೆಂಗು ಜ್ವರ, ಚಿಕನ್, ಅದು ಇದು ಕಾಯಿಲೆಗಳು ಬಂದು ಅಲ್ತಾಡಿದ್ರೆ. ಯಾಕಂದರೆ ಈ ಊರು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರು ಬಡವರಾಗಿರ್ತಾರೆ, ಯಾರೂ ಶ್ರೀಮಂತರೇನಲ್ಲ. ಇಲ್ಲಿ ಕೂಲಿ ಮಾಡೋದು ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಅಂದರೆ ಅವರ ಹಾಸ್ಪಿಟ್ಲು ಅದು ಇದು ತೋರಿಸ್ಕೊಳ್ಳಿ ಹೆಂಗೆ ಸರ್? ಆದ್ದರಿಂದ ಇವತ್ತು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು PDO ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಏನು ಗನ್ನೇರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾಲುವೆಯನ್ನು ಏನೇನು ಇದಿದೆ ಗಲೀಜು ಎಲ್ಲ ಕ್ಲೀನ್ ಮಾಡಿ ಮತ್ತು ಹೊಸ ಕಾಮಗಾರಿಯನ್ನು ಮಾಡ್ತೀನಿ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಯುವ ಸಾಹೇಬರು ಹೇಳಿದ್ದಾರೆ ಮತ್ತು ಗ್ರಾಮಸ್ಥರಿಗೂ ಅದೇ ಒಂದು ಆಶ್ವಾಸನೆ ನೀಡಿದ್ದಾರೆ. ಮತ್ತು ಮುಖ್ಯವಾಗಿ ಇನ್ನೊಂದೇನೆಂದರೆ, ಗನ್ನೇರಳ್ಳಿ ಗ್ರಾಮದಲ್ಲಿ ಒಂದು 120-200 ಮನೆಗಳು ಇರ್ಬೋದು, ಆದರೆ ಸರ್ಕಾರದಿಂದ ಈ ಸತ್ತು ಅನ್ನೋದನ್ನು ಸರ್ಕಾರ ಬಿಡುಗಡೆ ಮಾಡ್ತಿದೆ. ಬಿಡುಗಡೆ ಮಾಡಿದಾಗ ಯಾರು ಗ್ರಾಮಸ್ಥರಿರ್ತಾರೋ ಮಾಡ್ಕೊಂಡಿರೋರು ಹೋಗಿ ಅಭಿವೃದ್ಧಿ ಅಧಿಕಾರಿಗಳ ಕೇಳ್ತಾರೆ ಸರ್. ಕೇಳಿದಾಗ ಅವ್ರಿಗೆ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ. ಬರೋ ತಿಂಗಳು ಬರುತ್ತೆ, ನಾಳೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ ಅಂತ ಹೇಳಿ ಈ ಜನರಿಗೆ ಒಂದು ಏನು ಈ ಊರಲ್ಲಿರ್ತಕ್ಕಂಥ ಮನೆಗಳಿಗೆಲ್ಲ 4
ಈ ಸ್ವತ್ತು ಇದೆ ಅಂತೇಳಿ ಗ್ರಾಮಸ್ಥರು ನಮ್ಗೆ ಇವತ್ತು ತಿಳಿಸುತ್ತಾರೆ ಸರ್. ಆದ್ದರಿಂದ ದಯವಿಟ್ಟು ಯಾವಾಗಾದರೂ ಸರ್ಕಾರಿಯಲ್ಲಿ ಅನುಮತಿ ಪಡೆದು ಅವರಿಗೆ ಏನು ಈ ಸ್ವತ್ತುಗಳನ್ನು ಮಾಡಬೇಕು, ಖುದ್ದಾಗಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಬೇಕಾ, ಇ ಒ ಸಾಹೇಬ್ರು ಮಾಡಬೇಕಾ, ಸಿ ಒ ಸಾಹೇಬ್ರು ಬೇಕಾ, ಡಿ ಸಿ ಅವ್ರು ಮಾಡಬೇಕಾ, ಏನು ಅನ್ನೋದು ಕಾನೂನು ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಮನೆಗಳ ಬಡವರಿಗೆಲ್ಲರಿಗೂ ಈ ಸ್ವತ್ತು ಮಾಡಿಕೊಡ್ಬೇಕಂತೇಳಿ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ದಯವಿಟ್ಟು ಆದಷ್ಟು ಬೇಗನೆ ಈ ಬಡವರಿಗೆಲ್ಲ ಈ ಸ್ವತ್ತುಗಳನ್ನು ಮಾಡಿಕೊಡ್ಬೇಕು. ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಇ ಒ ಸಾಹೇಬ್ರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.